ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ನಾನು ನವೀನ್ ಸಂಗಾಪುರ ಲೋಕಪವನಿ ಚಾಕಿ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ತೋಟದಲ್ಲಿ ಒಂದು ಕೆಲಸ ನಡೀತಿತ್ತು. ನಿಮಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಈ ಹಿಪ್ನೇರಳೆ ಗಿಡನ ವರ್ಷಕ್ಕೆ 5 ಸಲ ಕತ್ತರಿಸ್ತೀವಿ. ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ. ಅದಕ್ಕೆ ವಿಜ್ಞಾನಿಗಳು ಏನು ಮಾಡ್ತಾರೆ, ಸ್ಟೆಪ್ ಅಪ್ ಮೆಥಡಲ್ಲಿ ಹಂತವಾಗಿ 2 ಇಂಚು 3 ಇಂಚು 4 ಇಂಚು ಎತ್ತೆತ್ತರವಾಗಿ ಕತ್ತರಿಸೋದು. ಒಂದು 5ರಿಂದ 6 ಬೆಳೆ ಆದಮೇಲೆ ಅಥವಾ 7ರಿಂದ 8 ಬೆಳೆ ಆದಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಗಿಡಗಳ ಪರಿಸ್ಥಿತಿಗೆ ತಕ್ಕಂತೆ ಅದನ್ನು ಒಂದು ಬಾಟಮ್ ಪ್ರೂನಿಂಗ್ ಹೋಗ್ತೀವಿ. ಅದಕ್ಕೆ ವೈಜ್ಞಾನಿಕವಾಗಿ ರೆಜುವಿನೇಷನ್ ಪ್ರೂನಿಂಗ್ ಅಂತ ಕರೀತಾರೆ, ಅಥವಾ ಪುನರ್ಯೌವನಗೊಳಿಸುವಂಥದ್ದು ಅಥವಾ ಪುನರ್ಜೀವನಗೊಳಿಸುವಂಥದ್ದು ಅನ್ನೋ ಅರ್ಥ ಬರುತ್ತೆ ಇಂಗ್ಲೀಷಲ್ಲಿ. ಅದು ಏನಕ್ಕೆ ಅವಶ್ಯಕತೆ ಅಂದರೆ, ಗಿಡಕ್ಕೆ ನಾವು ಸ್ಟ್ರೆಸ್ ಮಾಡೇ ಮಾಡ್ತೀವಿ. ಆ ಸ್ಟ್ರೆಸ್ನ ಕಮ್ಮಿ ಮಾಡಲಿಕ್ಕೋಸ್ಕರ ನಾವು ರೆಜುವಿನೇಷನ್ ಪ್ರೂನಿಂಗ್ನ ಮಾಡ್ತೀವಿ. ಸ್ನೇಹಿತರೆ, ರಾಜ್ಯದಾದ್ಯಂತ ದೇಶಾದ್ಯಂತ ಸಾಕಷ್ಟು ರೇಷ್ಮೆ ಬೆಳೆಗಾರರು ಅವರವರ ಅನುಕೂಲಕ್ಕೆ ತಕ್ಕಂತೆ ಅಥವಾ ಅವರವರ ಬುದ್ಧಿಮತ್ತೆಗೆ ತೋಚದಂತೆ ಅಥವಾ ಅವರು ಏನು ನೋಡಿರ್ತಾರೆ, ಏನು ಕೇಳಿರ್ತಾರೆ ಅಕ್ಕಪಕ್ಕದಲ್ಲಿ, ಆ ಥರದ ಒಂದು ಪ್ರೂನಿಂಗ್ನ ಕೊಯ್ಲು ಮಾಡುವಂಥ ಒಂದು ಪದ್ಧತಿನ ಅನುಸರಿಸ್ತಾ ಇರ್ತಾರೆ. ಆದರೆ ನಾನು ಸಾಕಷ್ಟು ಜನ ನೋಡಿದ್ದೀನಿ ಸ್ನೇಹಿತರೆ, ಸಾಕಷ್ಟು ತಪ್ಪುಗಳು ಮಾಡ್ತಾರೆ. ಗಿಡಗಳನ್ನ ಉದಾಹರಣೆಗೆ ಏನಿದೆ, ಇದು ಗಿಡ ಇಷ್ಟು ಬಿಡೋದೇ ಇಲ್ಲ ಅಂದರೆ ಯಾವಾಗಲೂ ಬರೀ ಬಾಟಮ್ಗೆ ಪ್ರೂನ್ ಮಾಡೋದು, ಥರ ಬಾಟಮ್ಗೆ ಪ್ರೂನ್ ಮಾಡೋದು, ಪ್ರತಿ ಸಲವೂ ಅದನ್ನೇ ಮಾಡ್ತಾ ಇರ್ತಾರೆ. ಅದರಿಂದ ಸಮಸ್ಯೆ ಏನಾಗುತ್ತೆ ಅಂದರೆ, ಗಿಡಗಳಿಗೆ ಕಾಂಡ ಬೆಳೆದಿಲ್ಲ ಅಂದರೆ ಪೋಷಕಾಂಶಗಳನ್ನ ಸಂಗ್ರಹಿಸುವ ಸಾಮರ್ಥ್ಯ ಕಮ್ಮಿ ಆಗುತ್ತೆ. ಗಿಡ ಅದರ ಪರಿಪೂರ್ಣ ಸಾಮರ್ಥ್ಯದ ಎಲೆಯನ್ನು ಕೊಡೋದ್ರಲ್ಲಿ ಅದು ವಿಫಲವಾಗುತ್ತೆ. ನಿರಂತರವಾಗಿ ನಾವು ಬೊಡ್ಡೆಗೆ ಕತ್ತರಿಸ್ತಾ ಇರೋದು, ಹುಲ್ಲು ಥರ ಅದನ್ನು ಟ್ರೀಟ್ ಮಾಡೋದು ಖಂಡಿತವಾಗಲೂ ಅವೈಜ್ಞಾನಿಕವಾದ ಪದ್ಧತಿ. ಉದಾಹರಣೆಗೆ ಈಗ ನೀವೇನು ನೋಡ್ತಾ ಇದ್ದೀರಿ ತೋಟ, ಇದು 10 ಎಕರೆ G2 ತೋಟ. ಇದನ್ನು ನಾವು 2024 ಫೆಬ್ರವರಿಲಿ ನಾಟಿ ಮಾಡಿದ್ದೀವಿ. ಇಲ್ಲಿವರೆಗೆ ಸರಿಸುಮಾರು 8 ಕ್ರಾಪ್ನ ತಗೊಂಡಿದ್ದೀವಿ. ಈಗ ನಾವೇನು ಕಟ್ ಮಾಡ್ತಾ ಇದ್ದೀವಿ, ಇದು 8ನೇ ಕ್ರಾಪು. ಈ 8ನೇ ಕ್ರಾಪ್ ಆದಮೇಲೆ ನಾವು ಈಗ ಇದನ್ನು ರೆಜುವೇಷನ್ ಪ್ರೂನಿಂಗ್ ಅಥವಾ ಪುನರುತ್ಪತ್ತಿ ಕತ್ತರಿಸುವಾಗ ಹೋಗ್ತಾ ಇದ್ದೀವಿ. ಪ್ರಾರಂಭದಲ್ಲಿ ನಾವು ಇದನ್ನು ಸಸಿಗಳನ್ನು ಉಪಯೋಗಿಸಿ ನಾಟಿ ಮಾಡೋದಲ್ಲ. ನಾನು ಒಂದು ಕೊನೆಯ ವಿಡಿಯೋದಲ್ಲಿ ನಿಮ್ಗೆ ಉಪಯೋಗಿಸಿದೆ. ಬರೀ ಗಿಡಗಳ ಕಡ್ಡಿಗಳು ಸ್ಯಾಂಪ್ಲಿಂಗ್ಸ್ನ ಬಳಸಿ ಮಲ್ಚಿಂಗ್ ಮಾಡಿ ಯಾವ ಥರದ ರೇಷ್ಮೆ ತೋಟನ ಕೇವಲ 3-4 ತಿಂಗಳಲ್ಲೇ ರೈಸ್ ಮಾಡಿದ್ದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಈಗ ಅದರ ಮುಂದುವರೆದ ಭಾಗವಾಗಿ ಗಿಡಗಳನ್ನ ಕತ್ತರಿಸುವಿಕೆ ಬಗ್ಗೆ ಇವತ್ತು ನಾವು ಮಾತಾಡೋಣ. ಸ್ನೇಹಿತರೆ, ಉದಾಹರಣೆಗೆ ನೋಡಿ, ಇದು ನಾವು ಇದರಲ್ಲಿ 7 ಬೆಳೆ ಕಟ್ ಮಾಡ್ಕೊಂಡು ಇದು 8ನೇ ಬೆಳೆ ಇಲ್ಲಿ ಕತ್ತರಿಸ್ತಾ ಇದ್ದೀವಿ. ಪ್ರಾರಂಭದಲ್ಲಿ ನಾವೇನು 2 ಇಂಚ್ದು ಒಂದು ಸ್ಯಾಪ್ಲಿಂಗ್ಸ್ ಅಥವಾ ಕಡ್ಡಿ ನೆಟ್ಟಿದ್ವಿ. ಅದಾದ ನಂತರ ಒಂದು 3 ತಿಂಗಳು ಈ ಗಿಡನ ಬೆಳೆಸಿದ್ದೀವಿ. ಆನಂತರ ಒಂದು ಬೆಳೆ ಎಲೆ ಬಿಡಿಸಿದ್ದೀವಿ. ಕಾಂಡ ಒಂದು 4.5 ತಿಂಗಳಿಗೆ ಬಿಗಿಯಾದ ನಂತರ ಇಮಿಡಿಯೇಟಾಗಿ ಪ್ರೂನಿಂಗ್ ಶುರು ಮಾಡಿದ್ದೀವಿ. ಮೊದಲು ಪ್ರೂನಿಂಗು ಇಲ್ಲಿಗೆ ಶುರು ಮಾಡೋದು, ಆಮೇಲೆ ಇಲ್ಲಿಗೆ ಮಾಡೋದು, ಹೀಗೆ ಒಂದು 7 ಬೆಳೆ ಹಂತವಾಗಿ ಇಲ್ಲೆಲ್ಲ ತಗೊಂಡಿದ್ದೀವಿ. ಇವಾಗ ಏನಾಗಿದೆ, ಗಿಡಗಳದ್ದು ಬ್ರ್ಯಾಂಚು ಜಾಸ್ತಿ ಆಗಿದೆ, ಗಿಡಗಳ ಚಿಗುರೊಡೆಯುವಿಕೆ ಸಂಖ್ಯೆ ಜಾಸ್ತಿ ಆಗಿದೆ. ಇದನ್ನು ನಿರ್ವಹಿಸಿದ ಸಲುವಾಗಿ ಈಗ ನಾವು ರಿಜುವೇಷನ್ ಪ್ರೂನಿಂಗ್ ಹೋಗ್ತಾ ಇದ್ದೀವಿ. ರಿಜುವೇಷನ್ ಪ್ರೂನಿಂಗ್ ಹೋಗೋದು ಬುಡಕ್ಕಲ್ಲ. ನಾವು ಮೊದಲನೇ ಕಟಾವು ಏನು ಮಾಡಿರ್ತೀವಿ, ಒಂದು 30-40 ಸೆಂಟಿಮೀಟ್ರಿಗೆ, ಇದನ್ನು ಈ ಕಾಂಡನ ನಾವು ಎಂದೆಂದೂ ಕಾಪಾಡ್ಕೋಬೇಕು. ಇದನ್ನು ಯಾವತ್ತೂ ಹಾಳು ಮಾಡಬಾರ್ದು. ಇಲ್ಲಿಗೆ ಕಟ್ ಮಾಡಬೇಕು. ಇಲ್ಲಿಗೆ ಕಟ್ ಮಾಡಿದಾಗ ಈಗ ಮತ್ತೆ 7ರಿಂದ 8 ಕ್ರಾಪು ಹಂತವಾಗಿ ಬರ್ತೀವಿ. ಆನಂತರ ಮತ್ತೆ ಇಲ್ಲಿ ಕಟ್ ಮಾಡ್ತೀವಿ. ನಾನು ಇನ್ನೊಂದು ತೋಟ ಇದೆ, ಅದು 8 ಎಕರೆ ತೋಟ V1. ಅದು ನೆಟ್ಟು ಸುಮಾರು ಒಂದು 13-14 ವರ್ಷ ಆಗೋಗಿದೆ. ಆ ರಿಜುವೇಷನ್ ಪ್ರೂನಿಂಗ್ ಮಾಡಿ, ಅಂದರೆ ಪುನರುತ್ಪತ್ತಿ ಪ್ರೂನಿಂಗ್ ಮಾಡಿ ಹೆಚ್ಚು ಕಮ್ಮಿ ಒಂದು 5 ವರ್ಷ ಆಗಿತ್ತು. ಈಗ ಅಲ್ಲಿ ಪ್ರೂನಿಂಗ್ ಮಾಡಿದ್ದೀವಿ. ಅದು ಹೆಂಗೆ ಮಾಡಿದ್ದೀವಿ ಅಂತ ಒಂದು ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸಿರ್ತೀನಿ. ಅದರಿಂದ ಕಡ್ಡಿ ಕಟಾವು ಮಾಡುವಂಥವರು ಸ್ನೇಹಿತರು ಪದೇ ಗಿಡಕ್ಕೆ ಒಂದೊಂದೇ ಕಡೆ ಕತ್ತರಿಸಿ ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಮಾಡದೆ, ಅದಕ್ಕೆ ಜಾಸ್ತಿ ತೊಂದರೆ ಕೊಡದೆ ಹಂತವಾಗಿ ಮೇಲ್ಭಾಗಕ್ಕೆ ಕಟಾವು ಮಾಡ್ತಾ ಒಂದು ಹಂತ ಆದಮೇಲೆ ಈ ಥರ ಜಾಸ್ತಿ ಚಿಗುರುಗಳಾದಮೇಲೆ ಇದನ್ನು ನಿಭಾಯಿಸೋದು ಯಾಕೆ ಕಷ್ಟ ಅಂದರೆ, ಈಗ ಉದಾಹರಣೆಗೆ ಇದು 5 ಅಡಿ 1.5 ಅಡಿ ಅಷ್ಟೇ ಈ ಸಾಲು ಬಿಟ್ಟಿರುವಂಥದ್ದು. ಈ 5 ಅಡಿ 1.5 ಅಡಿ ಅಂದರೆ ಗಿಡಕ್ಕೆ ನಾನು ಕೊಟ್ಟಿರೋದು ಕೇವಲ 7.5 ಚದರಡಿ ಮಾತ್ರ. 7.5 ಚದರಡಿಲಿ ನಮಗೆ ಅತಿ ಹೆಚ್ಚು ರೆಂಬೆಗಳ ಅವಶ್ಯಕತೆ ಇಲ್ಲ. 7ರಿಂದ 9-10 ರೆಂಬೆ ಅಷ್ಟೇ ಬೇಕಾಗಿರುವಂಥದ್ದು. ಈಗ ಇದನ್ನು ನಿಭಾಯಿಸೋದು ಕಷ್ಟ ಆಗಿರೋದ್ರಿಂದ ಇಲ್ಲಿಗೆ ಪುನರುತ್ಪತ್ತಿ ಕತ್ತರಿಸುವಿಕೆನ ಮಾಡಿದ್ರೆ ಆಗ ನಮಗೆ ಎಷ್ಟು ಬೇಕು ಅಷ್ಟೇ ಚಿಗುರುಗಳನ್ನ ಬಿಟ್ಕೋಬೋದು. ಮತ್ತು ಗಿಡಗಳಿಗೆ ಪೋಷಕಾಂಶಗಳನ್ನ ಇಲ್ಲೆಲ್ಲ ಕಳಿಸಿ ಪೋಲ್ ಮಾಡೋ ಅವಶ್ಯಕತೆ ಇರಲ್ಲ. ಆ 7ರಿಂದ 10 ರೆಂಬೆ ಏನಿರುತ್ತೆ ಅದೇ ಸದೃಢವಾಗಿ ಉತ್ಕೃಷ್ಟವಾದಂಥ ಸೊಪ್ಪನ್ನು ನಾವು ನೋಡ್ಬೋದು. ನೋಡಿ ಸ್ನೇಹಿತರೆ, ಈಗ ತಳಮಟ್ಟಕ್ಕೆ ಪುನರುತ್ಪತ್ತಿ ಕತ್ತರಿಸುವಿಕೆನ ಮಾಡಿ ಇದಕ್ಕೆ ಹೆಚ್ಚು ಕಮ್ಮಿ ಒಂದು 3-4 ದಿನ ಆಗಿದೆ ಅಷ್ಟೇ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ,
ಯಾವುದೇ ಕತ್ತರಿಸುವಿಕೆ ಮಾಡಿದಾಗ ನೀವು ರೆಗ್ಯುಲರಾಗಿ ಸೊಪ್ಪು ಕತ್ತರಿಸಿದಾಗಲೂ ಸಹ ಖಂಡಿತವಾಗಲೂ ಈ ವಿಧಾನನ ಅನುಸರಿಸಬೇಕು. ಕೊನೆಯ ಪಕ್ಷ ನಾವು ಈ ಥರ ರಿಜ್ಯುವೇಷನ್ ಪ್ರೂನಿಂಗ್ ಮಾಡ್ತೀವಲ್ಲ, ಈ ಸಮಯದಲ್ಲಿ ಫಂಗಸ್ಸು ಅಟ್ಯಾಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ 2 ಗ್ರಾಮ್ ಬ್ಯಾವಿಸ್ಟನ್ನು ಈ ಕೂಳೆಗಳನ್ನ ಚೆನ್ನಾಗಿ ಬ್ಯಾವಿಸ್ಟನ್ನಲ್ಲಿ ಸ್ಪ್ರೇ ಮಾಡೋದು ಒಳ್ಳೆಯದು. ಆವಾಗ ಫಂಗಸ್ಸು ಅಟ್ಯಾಕ್ ಆಗಿ ಅದಕ್ಕೆ ಸಮಸ್ಯೆಗಳು ಮಾಡುವಂಥ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ನೋಡಿ ಸ್ನೇಹಿತರೆ, ಇವತ್ತು ರೇಷ್ಮೆ ಕೃಷಿ ಇರ್ಬೋದು, ಯಾವುದೇ ಕೃಷಿ ಇರ್ಬೋದು, ಅದನ್ನು ನಿಭಾಯಿಸೋದು ಅಷ್ಟು ಸುಲಭ ಇಲ್ಲ. ಯಾವುದೇ ವ್ಯವಹಾರಗಳಲ್ಲಿ ಅಥವಾ ಯಾವುದೇ ನೌಕರಿಗಳು ಸಿಗದೇ ಇದ್ದವರು ಅನಿವಾರ್ಯ ಅಂತ ವ್ಯವಸಾಯಕ್ಕೆ ಬರುವಂಥ ಪರಿಸ್ಥಿತಿ ಇದೆ. ಆದರೆ ವಿಚಾರ ಏನಂದರೆ, ತುಂಬ ಬುದ್ಧಿವಂತರು ಮಾತ್ರ ಇವತ್ತು ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ. ಇವತ್ತು ಪೆಸ್ಟ್ಸ್ ಇರ್ಬೋದು, ಟ್ರಿಪ್ಸ್ ಇರ್ಬೋದು, ಮೈಟ್ಸ್ ಇರ್ಬೋದು, ಫಂಗಸ್ ಇರ್ಬೋದು, ವೈರಸ್ಸು, ಬ್ಯಾಕ್ಟೀರಿಯಾಗಳು, ಕಳೆಗಳು, ಸಾಕಷ್ಟು ಕಾರ್ಮಿಕರ ಕೊರತೆ, ವಾತಾವರಣ 365 ದಿನ ಸ್ಟೇಬಲ್ ಆಗಿಲ್ಲದೆ ಇರುವಂಥದ್ದು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ವ್ಯವಸಾಯ ಮಾಡಲಿಕ್ಕೆ ಅವನಿಗೆ ತುಂಬ ಬುದ್ಧಿವಂತಿಕೆ ಬೇಕು ಅಥವಾ ಒಳ್ಳೆ ಮೆಂಟರ್ಸ್ ಬೇಕು ಅವ್ರಿಗೆ. ಅದರಿಂದ ದಯವಿಟ್ಟು ರೇಷ್ಮೆ ಕೃಷಿ ಮಾಡುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ಇದು ಸರಳ ಹೌದು, ಸುಂದರವಾಗಿದೆ ಹೌದು, ಅದ್ಭುತವಾಗಿದೆ ಹೌದು. ಆದರೆ ಬೌದ್ಧಿಕವಾಗಿ ಬುದ್ಧಿವಂತಿಕೆಯಿಂದ ಅದನ್ನು ಅರ್ಥಕೊಂಡು ಅದನ್ನು ಇಷ್ಟಪಟ್ಟು ನಮಗೆ ಗೊತ್ತಿಲ್ಲದೆ ಹೋದರೆ ಯಾರಿಗೆ ಗೊತ್ತಿದೆ ಅವ್ರ ಹತ್ರ ವಿಚಾರ ವಿನಿಮಯ ಮಾಡಿ ನಾವೇನಾದ್ರು ರೇಷ್ಮೆ ಕೃಷಿ ಮಾಡಿದ್ರೆ ಇದರಲ್ಲಿ ಸಮೃದ್ಧವಾಗಿ ನೆಮ್ಮದಿಯಾಗಿ ನಮ್ಮ ಹಳ್ಳೀಲಿ ಯಾರ ಹತ್ರನೂ ಕೈ ಚಾಚದೆ ಸುಖವಾಗಿ ಜೀವನ ಮಾಡ್ಬೋದು. ಸ್ನೇಹಿತರೆ, ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಬೇಕು ಅಂತ ಬಯಸಿದ್ದು ಜಸ್ಟ್ ರಿಜ್ಯುವೇಷನ್ ಪ್ರೂನಿಂಗ್ ಅಥವಾ ಪುನರುತ್ಪತ್ತಿ ಸಮರುವಿಕೆ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಮಾತ್ರ. ಸಾಕಷ್ಟು ಹೇಳೋದಿದೆ ಸ್ನೇಹಿತರೆ. ರೇಷ್ಮೆ ಕೃಷಿ ಅನ್ನೋದು ಒಂದು ಬ್ರಹ್ಮಾಂಡ. ಇದರಲ್ಲಿ ಒಂದೊಂದು ವಿಡಿಯೋಲಿ ಒಂದೊಂದು ಹನಿನ ನಾವು ನೋಡ್ತಾ ಬರೋಣ. ಏನಾದ್ರೂ ಮಾತುಕತೆ ಇದ್ದರೆ ನಾವೆಲ್ಲ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.